ಗ್ಯಾಸ್ ಹೊತ್ತೊಯ್ತಿದ್ದ ಲಾರಿಗೆ ಕಲ್ಲಿನ ದಿಮ್ಮಿಗಳನ್ನು ತುಂಬಿದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಗ್ಯಾಸ್ ತುಂಬಿದ ಲಾರಿ ಧಗಧಗಿಸಿ ಹುರಿದು ಬೆಂಕಿಯ ಕೆನ್ನಾಲಿಗೆ ಮುಗಿಲೆತ್ತರಕ್ಕೆ ಚಾಚಿದ್ದು ಸಾರ್ವಜನಿಕರು ಬೆಚ್ಚಿ ಬೀಳುವಂತಹ ವಾತಾವರಣ ಶುಕ್ರವಾರ ತಡರಾತ್ರಿ ಸಂಭವಿಸಿದ್ದು ಭಾರೀ ಅನಾಹುತವೊಂದು ತಪ್ಪಿದೆ. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಚಿಕ್ಕಬಳ್ಳಾಪುರ ಹೊರವಲಯದ ಹುನೇಗಲ್ ಬಳಿ ಅಪಘಾತ ಸಂಭವಿಸಿದ್ದು ಗ್ರಾಮದ ಹೊರವಲಯದಲ್ಲಿ ಬೆಂಕಿ ಹೊತ್ತಿ ಉರಿದಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎರಡು ಕಡೆ 10 ಕಿಲೋಮೀಟರ್ಗಳಷ್ಟು ದೂರಕ್ಕೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಸುಮಾರು 4-5 ಗಂಟೆಗಳಿಗೂ ಹೆಚ್ಚು ಕಾಲ ಗ್ಯಾಸ್ ಲಾರಿ ಹೊತ್ತು ಉರಿದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಘಟನೆಯಿಂದ ಬೆಚ್ಚಿಬಿದ್ದ ಗ್ರಾಮಸ್ಥರು ಮನೆಯಿಂದ ಆಚೆ ಬಾರದೆ ಭಯಭೀತರಾಗಿದ್ದಾರೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡಲು ಹರಸಾಹಸ ಪಟ್ಟು ಇನ್ನು ಘಟನೆಯಲ್ಲಿ ಸಿಎನ್ಜಿ ಗ್ಯಾಸ್ ಲಾರಿ ಡ್ರೈವರ್ ಸುಟ್ಟು ಹೋಗಿದ್ದಾರೆ. ಅತ್ತ ಕಲ್ಲು ದಿಮ್ಮಿ ಹೊತ್ತು ಬರುತ್ತಿದ್ದ ಲಾರಿ ಕ್ಲೀನರ್ಗೂ ಕೈಕಾಲು ಮುರಿತವಾಗಿದ್ದು ತಡರಾತ್ರಿ ನಡೆದ ಘಟನೆಯಿಂದ ಭಾರೀ ಅನಾಹುತವೊಂದು ತಪ್ಪಿದೆ. ನಿಮ್ಮ ಹೆಸರು ಹೇಳಿ. ಗಂಗಾಧರ್ ಅಂತ. ಹೇಳೋಣ, ರಾತ್ರಿ ಏನಾಯ್ತು ಅಂತ? ರಾತ್ರಿ 11 ಗಂಟೆಗೆ ಈ ಕಡೆಯಿಂದ CNG ವೆಹಿಕಲ್ ಒಂದು ಬಂದು ಯೂಟರ್ನ್ ಮಾಡಬೇಕಾದ್ರೆ ರಸ್ತೆ ನೋಡದೆ ಯೂಟರ್ನ್ ಮಾಡಬೇಕಾದ್ರೆ ಈ ಕಡೆಯಿಂದ ಹೈವೇಲಿ ಬರ್ತಿದ್ದ ಒಂದು ಕಲ್ಲಿನ ಗಾಡಿ ಬಂದು ಹೊಡೆದ ಇದರಿಂದ ಗಾಡಿ ಪಲ್ಟಿಯಾಗಿ ಬೆಂಕಿ ಹತ್ತಿ ಉರಿದು ಆ ಪರಿಣಾಮ ಎಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ಮತ್ತು ರಾತ್ರಿ SP ಸಾಹೇಬರು ಬಂದಿದ್ದರು, ಫೈರ್ ಸ್ಟೇಷನ್ ಅವ್ರು ಬಂದಿದ್ದರು, ರೂರಲ್ ಸಬ್ ಇನ್ಸ್ಪೆಕ್ಟ್ರು ಎಲ್ಲ ಬಂದು ರಾತ್ರಿ 12-1 ಗಂಟೆವರೆಗೂ ಇಲ್ಲೇ ಇದ್ದು ಎಲ್ಲ ಕ್ಲಿಯರ್ ಮಾಡಿ ಮತ್ತು ವೆಹಿಕಲ್ಸ್ಗೆಲ್ಲ ಅನುಕೂಲ ಮಾಡಿಕೊಟ್ಟು ಎರಡು ಲಾರಿಗಳು ಬಾಗೇಪಲ್ಲಿ ಕಡೆಯಿಂದ ಬೆಂಗಳೂರು ಕಡೆಗೆ ಹೊರಟಿದ್ವು. ಇನ್ನು ಸ್ಥಳಕ್ಕೆ SP ಕುಶಾಲ್ ಚೌಕ್ಸೆ, DYSP ಶಿವಕುಮಾರ್ ಮತ್ತಿತರ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ.